ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಕಿಚನ್ ಆರ್ಗನೈಸ್ ಮಾಡೋದಕ್ಕೆ ಕೆಲವೊಂದಿಷ್ಟು ಐಟಮ್ಸ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೀನಿ. ಪ್ರತಿಯೊಂದು ಐಟಮ್ ಕೂಡ ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದೀನಿ. ಅದರದ್ದು ರಿವ್ಯೂ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವಾಗಿನ ಒಂದು ಟ್ರೆಂಡೇ ನಡೀತಾ ಇದೆ, ಸುಮಾರು ಎಲ್ಲರ ವಿಡಿಯೋನಲ್ಲೂ ನೋಡ್ಬೋದು ಕಿಚನ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ನನಗೂ ಕೂಡ ತುಂಬ ಆಸೆ ಆಗ್ತಿತ್ತು, ನಾನು ಕೂಡ ಕಿಚನ್ ಆರ್ಗನೈಸ್ ಮಾಡಬೇಕು ಅಂತ. ಅದರಲ್ಲಿ ಒಂದಿಷ್ಟು ಐಟಮ್ಸ್ನ ತರಿಸಿದ್ದೀನಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ವೀಡಿಯೋ ಕೂಡ ಬರುತ್ತೆ, ನಾನು ಕಿಚನ್ನ ಹೇಗೆಲ್ಲ ಆರ್ಗನೈಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಆ ವಿಡಿಯೋನೂ ಕೂಡ ಶೇರ್ ಮಾಡ್ಕೊತೀನಿ. ಸೊ ಅದರಲ್ಲಿ ನಾನು ತೊಗೊಂಡ್ರಂಥ ಮೊದಲನೇ ಪ್ರಾಡಕ್ಟ್ ಬಂದು ಈ ಒಂದು ಟ್ರೈಪೋಡ್, ಅಂದರೆ ಸೆಲ್ಫಿ ಸ್ಟಿಕ್ ಅಂತ ಹೇಳ್ಬೋದು. ಈ ಸೆಲ್ಫಿ ಸ್ಟಿಕ್ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀರಾ, ಯಾರಿಗೆಲ್ಲ ಕಾಂಪ್ಯಾಕ್ಟಾಗಿ ನಾವು ಹೊರಗಡೆ ಹೋದ್ರೂ ಚಿಕ್ಕದಾಗಿರಬೇಕು ಅನ್ನೋರಿಗೆ ಈ ಥರ ಒಂದು ಟ್ರೈಪೋಡ್ ಅಥವಾ ಸೆಲ್ಫಿ ಸ್ಟಿಕ್ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ನನ್ನ ಫಸ್ಟ್ ಪ್ರಾಡಕ್ಟ್. ಅದಾದಮೇಲೆ ಎರಡನೇ ಪ್ರಾಡಕ್ಟ್ ಬಂದು ಈ ಒಂದು ಗ್ರಾಸ್ ಮ್ಯಾಟ್ನ ನಾನು ಆನ್ಲೈನಲ್ಲಿ ಮೀಶೋನಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಬೈ ಒನ್ ಗೆಟ್ ಒನ್ ಆಫರಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿದೆ, ನೋಡ್ಬೋದು. ತುಂಬ ಶೈನಿಂಗ್ ಆಗಿ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೈಟ್ ಟೈಮಲ್ಲಿ ಏನಾದರೂ ನಾವು ಈ ಥರದೊಂದು ಕೆಲವೊಂದಿಷ್ಟು ತರಿಸ್ಬಿಟ್ಟು ಗೋಡೆ ಮೇಲೆ ಡಿಸೈನ್ ಆಗಿ ಏನಾದರೂ ಡೆಕೋರೇಟಿವ್ ಆಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಈ ಥರ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನ ತರಿಸ್ಕೊಂಡಿದ್ದೀನಿ. ಕಿಚನಲ್ಲಿ ಅಥವಾ ಹಾಲಲ್ಲಿ, ರೂಮಲ್ಲಿ ನಾವು ಏನೇ ಒಂದು ಹೀಗೆ ಚೆನ್ನಾಗಿ ನಾವು ಏನೋ ಒಂದು ಡೆಕೋರೇಷನ್ ಮಾಡ್ತಾ ಇದ್ದೀವಿ ಅಥವಾ ಏನೋ ಒಂದು ಚೆನ್ನಾಗಿ ಕಾಣಬೇಕು ಅಂತ ಒಂದು ಸೈಡಲ್ಲಿ ಏನಾದ್ರು ಈ ಥರದೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಈ ಥರದೊಂದು ಪ್ಲ್ಯಾಂಟ್ಸ್ನ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಬಂದು 8 ಪೀಸ್ ಬಂದಿದೆ. ಎಲ್ಲನೂ ಬೇರೆ ಬೇರೆ ಥರನೇ ಇದೆ ಪ್ಲ್ಯಾಂಟ್ಸು, ತುಂಬ ಚೆನ್ನಾಗಿದೆ. ಬಟ್ ತುಂಬ ಚಿಕ್ಕದಾಗಿ ಬಂದಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ. ತುಂಬಾ ಚಿಕ್ಕದಾಗಿ ಬಂದಿದೆ, ಆದರೂ ಕೂಡ ಪರವಾಗಿಲ್ಲ, ಚೆನ್ನಾಗೇ ಬಂದಿದೆ. ಬಟ್ ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದೆ ನನಗಿದು. ನಾನು ಯಾವ್ಯಾವ ಪ್ರಾಡಕ್ಟ್ನ ತೊಗೊತೀನೋ ಆ ಪ್ರಾಡಕ್ಟ್ದು ಪಿಕ್ಚರ್ ಬಂದು ನಾನು ಸೈಡಲ್ಲಿ ಹಾಕ್ತೀನಿ, ಅಲ್ಲೇ ನೀವು ನೋಡ್ಕೋಬೋದು ಅದರ ರೇಟ್ ಎಷ್ಟು ಅಂತ. ಹಾಗೆ ಈ ಥರದ ಪ್ರಾಡಕ್ಟ್ಸ್ದು ಲಿಂಕ್ಸ್ ಎಲ್ಲ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ಅದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಒಂದು ಮಾಮ್ಸ್ ಕಿಚನ್ 24x7 ಓಪನ್, ಅಂದರೆ ಈ ಥರದೊಂದು ಕಿಚನಲ್ಲಿ ಚೆನ್ನಾಗಿ ಕಾಣುತ್ತೆ. ಬರೀ ನನಗಿದು 90 ರೂಪೀಸ್ಗೂ ಅಥವಾ 95 ರೂಪೀಸ್ಗೂ ಸಿಕ್ತು. ಪಕ್ಕದಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ ನೋಡಿ. ನಾವು ಆನ್ಲೈನಲ್ಲಿ ಅಂದರೆ ನಾವು ಹಾಗೆ ಆನ್ಲೈನಲ್ಲಿ ಪೇ ಮಾಡಿ ನಾವು ಇದನ್ನು ಆರ್ಡರ್ ಮಾಡಿದ್ವಿ ಅಂದರೆ ನಮಗೆ ಇನ್ನೂ ಕಡಿಮೆ ರೇಟಿಗೆ ಸಿಗುತ್ತೆ. ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀವಿ ಅಂದರೆ ತುಂಬಾ ಅಲ್ಲಿ ಎಷ್ಟು ರೇಟ್ ಇರುತ್ತೋ ಅಷ್ಟೇ ರೇಟ್ಗೆ ಕೊಟ್ಟು ತೊಗೋಬೇಕಾಗುತ್ತೆ. ನಾವು ಆನ್ಲೈನಲ್ಲಿ ಹಾಗೆ ಪೇ ಮಾಡ್ತೀವಿ UPI ಅಲ್ಲಿ ಅಂದರೆ ನಮಗೆ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ಆದಷ್ಟು ನೀವು ಆನ್ಲೈನಲ್ಲೇ ಪೇ ಮಾಡಿ ತೊಗೊಳಕ್ಕೆ ಟ್ರೈ ಮಾಡಿ, ತುಂಬ ಕಡಿಮೆ ಬೆಲೆಗೆ ನಮಗೆ ಎಲ್ಲ ಪ್ರಾಡಕ್ಟ್ಸ್ನೂ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಒಂದು ಮನಿ ಪ್ಲ್ಯಾಂಟ್. ಇದು ಸೆಟ್ ಆಫ್ 3 ಅಂತ ಕೊಟ್ಟಿದ್ದಾರೆ, ಗೊತ್ತಿಲ್ಲ, ಫುಲ್ ಗಂಟಾಗ್ಬಿಟ್ಟಿದೆ. ಇದನ್ನು ಬಿಡಿಸ್ಕೋಬೇಕು. ಸೆಟ್ ಆಫ್ 3 ಇದೆಯಾ 2 ಇದೆಯಾ ಅಂತ ಗೊತ್ತಿಲ್ಲ ನನಗೆ. ಆರ್ಗನೈಸ್ ಮಾಡುವಾಗ, ಕಿಚನ್ ಆರ್ಗನೈಸ್ ಮಾಡುವಾಗ ಗೊತ್ತಾಗುತ್ತೆ ಎಷ್ಟಿದೆ ಅಂದ್ಬಿಟ್ಟು. ಬಟ್ ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಆರ್ಟಿಫಿಷಿಯಲ್ ಅಂತ ಅನಿಸುತ್ತೆ. ಸೊ ಆರ್ಟಿಫಿಷಿಯಲೇ ಇದು, ಆದರೂ ಕೂಡ ಸ್ವಲ್ಪ ಇನ್ನೂ ಚೆನ್ನಾಗಿರ್ಬೋದಿತ್ತು ಅಂತ ಅನ್ನಿಸ್ತು ಅಷ್ಟೇ. ಬಟ್ ಕಡಿಮೆ ರೇಟಿಗೆ ಒಂದು ಒಳ್ಳೆ ಪ್ರಾಡಕ್ಟ್ಸ್ಗಳು ಸಿಕ್ಕಿದೆ. ಅದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಈ ರೀತಿ ಒಂದು ಮಿರರ್ನ ತೊಗೊಂಡಿದ್ದೀನಿ. ಇದು ಜಸ್ಟ್ ನನಗೆ 152 ರೂಪೀಸ್ಗೆ ಸಿಕ್ತು. ನಾನು ಅಂದ್ಕೊಂಡೆ ಇದು ಅನ್ಬ್ರೇಕಬಲ್ ಬರುತ್ತೆ ಅಲ್ವಾ, ಜಸ್ಟ್ ಅಂಟಿಸೋ ರೀತಿ ಆ ಥರ ಬರುತ್ತೆ ಅಂತ ಅಂದ್ಕೊಂಡೆ. ಇವರು ರಿಯಲ್ ಮಿರರೇ ಕಳಿಸ್ಬಿಟ್ಟಿದ್ದಾರೆ. ಒಂದು ಸ್ವಲ್ಪ ಏನಾದರೂ ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಅಂದ್ಕೊಂಡೆ ರಿಟರ್ನ್ ಕೊಟ್ಬಿಟ್ಟು ಬೇರೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಬಂದಿದೆ, ಚೆನ್ನಾಗಿದೆ. ತುಂಬ ವೆಯ್ಟ್ ಇದೆ, ತುಂಬಾ ಒರಿಜಿನಲ್ ಆಗಿರೋದ್ರಿಂದ ತುಂಬ ವೆಯ್ಟ್ ಇದೆ. ನೋಡೋಣ, ಚೆನ್ನಾಗಿದೆ, ಎಷ್ಟು ದಿನ ಬಾಳಿಕೆ ಬರುತ್ತೋ ಬರಲಿ. ಅದಾದಮೇಲೆ ಬೇಕಾದ್ರೆ ಇನ್ನೊಂದ್ಸಲ ಬೇರೆ ಆರ್ಡ್ರ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ನಾನು ಇದನ್ನು ಬಾತ್ರೂಮ್ಗೆ ಅಂತ ತೊಗೊಂಡಿರೋದು. ಬಾತ್ರೂಮ್ ಸಿಂಕ್ ಇದೆ, ಸಿಂಕ್ ಮೇಲೆ ಒಂದು ಕನ್ನಡಿ ಬೇಕಿತ್ತು ನನಗೆ, ಅದಕ್ಕೋಸ್ಕರ ಇದನ್ನು ಆರ್ಡರ್ ಮಾಡಿಕೊಂಡೆ. ಸೊ ಅದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಟೀ ಕಪ್ಸ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಬಂದು 250 ರೂಪೀಸ್ಗೆ ನನಗೆ ಸಿಕ್ತು. ಅಂದರೆ ಇದರ ರೇಟ್ ಬಂದು 306 ರೂಪೀಸ್. ನಾನು ಆನ್ಲೈನ್ ಪೇಮೆಂಟ್ ಮಾಡಿರೋದ್ರಿಂದ ನನಗೆ 250 ರೂಪೀಸ್ಗೆ ಸಿಕ್ಕಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ನೋಡ್ಬೋದು, ಅಷ್ಟೇ ಸೂಪರಾಗಿದೆ. ನನಗಂತೂ
ಇಲ್ಲಿ ತರಿಸಿರೋಂಥ ಎಲ್ಲ ಐಟಮ್ಸ್ನಲ್ಲಿ ಇದು ನನಗೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಈ ರೀತಿ ಗ್ಲಾಸಸ್ನ ತುಂಬ ಹುಡುಕ್ತಾ ಇದ್ದೆ, ಹೊರಗಡೆ ಕೂಡ ಹುಡುಕ್ತಾ ಇದ್ದೆ, ತುಂಬಾ ಕಾಸ್ಟ್ಲಿ ಇರ್ತಿತ್ತು. ಕಾಸ್ಟ್ಲಿ ಇರೋದು ನೋಡ್ಬಿಟ್ಟು ನಾನು ತೊಗೋತಾ ಇರಲಿಲ್ಲ, ಹಾಗೆ ಬಿಟ್ಟು ಬಂದುಬಿಡ್ತಿದ್ದೆ. ಬಟ್ ಆನ್ಲೈನಲ್ಲಿ ನಾನು ಹೇಗೆ ಬರುತ್ತೋ, ಮೀಶೋನಲ್ಲಿ ಹೇಗೆ ಬರುತ್ತೋ ಏನೋ ಅಂತ ನಾನು ಸುಮ್ಮನೆ ಡೌಟೆಲ್ಲ ಆರ್ಡರ್ ಮಾಡಿದೆ. ಬಟ್ ರಿವ್ಯೂಸ್ ಎಲ್ಲ ನೋಡಿಬಿಟ್ಟೆ ಆರ್ಡರ್ ಮಾಡಿದ್ದು. ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಯಾರಿಗೆಲ್ಲ ಈ ಥರ ಕ್ರಿಸ್ಟಲ್ ಕ್ಲಿಯರಲ್ಲಿ ನಿಮಗೆ ಗ್ಲಾಸಸ್ನ, ಟೀ ಕಪ್ಸ್ನ ಹುಡುಕ್ತಾ ಇದ್ದೀರಾ, ಈ ಥರದ್ರನ್ನು ತೊಗೊಳ್ಳಿ. ತುಂಬ ಚೆನ್ನಾಗಿದೆ. ಇದಕ್ಕೆ 10 on 10 ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಒಳ್ಳೆ ಪ್ರಾಡಕ್ಟ್ ಮೀಶೋನಲ್ಲಿ ಒಳ್ಳೆ ಪ್ರಾಡಕ್ಟ್ ಸಿಕ್ಕಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಿಮಗೆ ಇದ್ರದ್ದು ರೇಟ್ ಎಷ್ಟು ಅಂತ ನೋಡಬೇಕಾದ್ರೆ ನಾನು ಪಕ್ಕದಲ್ಲಿ ಕೂಡ ಅದರದ್ದು ಪಿಕ್ಚರ್ನ ಆ್ಯಡ್ ಮಾಡಿರ್ತೀನಿ, ಅಲ್ಲೇ ನೋಡ್ಕೋಬೋದು ನೀವು. ಸೊ ಅದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಒಂದು ಮೆಜರ್ಮೆಂಟ್ ಕಪ್ಸ್ನ ನಾನು ತರಿಸ್ಕೊಂಡಿದ್ದೀನಿ. ಇದು ಜಸ್ಟ್ ನನಗೆ 52 ರೂಪೀಸ್ಗೆ ಸಿಕ್ಕಿದೆ. 50 ಅಥವಾ 60 ರೂಪೀಸ್ಗೆಲ್ಲ ಸಿಕ್ಬಿಟ್ಟಿದೆ ನನಗೆ. ಹೊರಗಡೆ ಹೋದರೆ ನಮಗಿದು 150-200 ರೂಪೀಸ್ ಕಡಿಮೆ ಸಿಗೋದೇ ಇಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ತುಂಬ ದಿನದಿಂದ ನನಗೆ ಕುಕ್ಕಿಂಗಲ್ಲಿ ತುಂಬಾ ಇಂಟ್ರೆಸ್ಟು. ಅದರಲ್ಲೂ ಬೇಕಿಂಗ್ ಮಾಡಬೇಕು ಅಂತ ನಂಗೆ ತುಂಬಾ ಆಸೆ. ಮನೆಯಲ್ಲೇ ಟ್ರೈ ಮಾಡೋಣ, ಮನೆಯಲ್ಲೇ ಆದಷ್ಟು ಎಲ್ಲ ಬೇಕಿಂಗ್ಸ್ನ ಕಲ್ತ್ಕೊಳ್ಳೋಣ ಅಂತ ಅದಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೇಯ್ನ್ ಬೇಕಾಗಿರೋದು ನಮಗೆ ಮೆಜರ್ಮೆಂಟ್ ಕಪ್ಸು. ಇದನ್ನು ಕೂಡ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಅದಾದಮೇಲೆ ಬೇಕಿಂಗ್ ವಿಷಯಕ್ಕೆ ಹೋದರೆ ನಮಗೆ ಈ ರೀತಿ ಒಂದು ಮಿಕ್ಸರ್ ಬೇಕಿರುತ್ತೆ, ತುಂಬ ಇಂಪಾರ್ಟೆಂಟು. ನಾವು ಏನೇ ಕೇಕ್ಸ್ ಮಾಡಿರ್ಬೋದು ಅಥವಾ ಬ್ರೆಡ್ ಮಾಡಬೇಕಾಗಿರ್ಬೋದು, ಇದಕ್ಕೆಲ್ಲ ಈ ಥರದೊಂದು ಮಿಷಿನ್ ಇದ್ದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರದೊಂದು ಮಿಷಿನ ತರಿಸ್ಕೊಂಡಿದ್ದೀನಿ. ನಾನು ಈ ಥರ ಮಿಷಿನ್ನ ನಾನು ಹೊರಗಡೆ ಕೇಳಿ ನೋಡಿದ್ದೆ ಅಂಗಡಿನಲ್ಲಿ. ಅವರು 1000-1200 ಈ ರೀತಿ ರೇಟಲ್ಲಿ ಹೇಳ್ತಾಯಿದ್ರು. ಬಟ್ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. ನನಗೆ ಅಷ್ಟು ತುಂಬ ರೇಟ್ ಅಂತ ಅನ್ನಿಸ್ತು. ಯಾವಾಗಲೂ ಒಂದೊಂದು ಸಲ ಮಾಡ್ತಿರ್ತೀನಿ. ಅಂದರೆ ಇವಾಗ ನಾನು ಕಂಪ್ಲೀಟಾಗಿ ನಾನು ಏನೇ ಬೇಕ್ರಿ ಐಟಮ್ಸ್ ಆಗಿರ್ಬೋದು ಹೊರಗಡೆಯಿಂದ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ತುಂಬಾ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರಲ್ವ. ಆದಷ್ಟು ನಾನು ಮನೆಯಲ್ಲೇ ಕಲ್ತ್ಕೊಂಡು ಮಾಡೋಣ ಅನ್ನೋದು ತುಂಬ ಇಂಟ್ರೆಸ್ಟ್ ಇದೆ ನನಗೆ. ನನ್ನ ಮಗಳಿಗೆ ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ನಾನೇ ನನ್ನ ಕೈಯಾರೆ ಮಾಡಿ ಅವಳಿಗೆ ಕೊಡಬೇಕು, ನನಗೊಂಥರ ಸೇಫ್ ಅಂತ ಅನಿಸುತ್ತೆ, ಒಂದು ಸ್ವಲ್ಪ ಸಮಾಧಾನ ಇರುತ್ತೆ. ಅದಕ್ಕೋಸ್ಕರ ಈ ಥರದೊಂದು ಮಿಷಿನ್ ನಾನು ಆನ್ಲೈನಲ್ಲಿ ನೋಡಿದಾಗ, ಮೀಶೋನಲ್ಲಿ ನೋಡಿದಾಗ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ನನಗೆ ಈ ಪ್ರಾಡಕ್ಟ್ ಸಿಕ್ತು. ಸೊ ಅದಕ್ಕೋಸ್ಕರ ಮೀಶೋನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರೆಲ್ಲ ಬೇಕಿಂಗ್ಸ್ ಮಾಡ್ತಾ ಇದ್ದೀರಾ, ಮನೆಯಲ್ಲೇ ಬೇಕ್ ಮಾಡ್ತಾ ಇದ್ದೀರಾ, ಎಲ್ಲ ಕಲಿತಾ ಇದ್ದೀರಾ ಅನ್ನೋಕ್ಕೆ ಈ ಥರದೊಂದು ಮಿಷಿನ್ ತುಂಬ ಯೂಸ್ಫುಲ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನ್ನ ಕಿಚನ್ ಆರ್ಗನೈಸ್ ಮಾಡೋದಕ್ಕೆ ಈ ಥರದೊಂದು ಬೋರ್ಡ್ಸ್ ತುಂಬಾ ಹುಡುಕ್ತಾ ಇದ್ದೆ ನಾನು. ಈ ಥರ ತುಂಬ ಜನದ ವೀಡಿಯೋಸ್ನಲ್ಲಿ ನೋಡಿದ್ದೆ ನಾನು ಆ್ಯಕ್ಚುಲಿ ನಾನೇ ಏನು ತರಿಸ್ಕೊಂಡಿಲ್ಲ. ಎಲ್ಲರದ್ದು ವಿಡಿಯೋ ನೋಡಿ ನನಗೂ ಕೂಡ ಆಸೆ ಆಗಿ ನಾನು ಇದೇ ರೀತಿ ಕಿಚನ್ ಆರ್ಗನೈಸ್ ಮಾಡಬೇಕು, ನನ್ನ ಒಂದು ಪುಟ್ಟ ಕಿಚನ್ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿರಬೇಕು, ನನಗೂ ಚೆನ್ನಾಗಿ ಕಾಣಿಸ್ಬೇಕು, ಅದೇ ಥರ ನಾನು ಕೂಡ ಆರ್ಗನೈಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇವೆಲ್ಲ ತರಿಸ್ಕೊಂಡಿದ್ದೀನಿ. ಅದರಲ್ಲಿ ಇದು ಕೂಡ ಒಂದು ಈ ಥರ ಬೋರ್ಡ್ಸು. ಸೊ ಇದರಲ್ಲಿ ಬರ್ತಿರೋ ಲೈನ್ಸ್ ತುಂಬಾ ಚೆನ್ನಾಗಿದೆ. ಇದನ್ನು ನೋಡಿದಾಗ ನಮಗೆ ಅಡುಗೆ ಮಾಡೋದಕ್ಕಾಗಿರ್ಬೋದು, ಅಡುಗೆ ಮನೆನ ಕ್ಲೀನಾಗಿ ಇಟ್ಕೊಳ್ಳೋದಕ್ಕಾಗಿರ್ಬೋದು ಒಂಥರ ಇಂಟ್ರೆಸ್ಟ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಮೈ ಕಿಚನ್ ಮೈ ರೂಲ್. ಸೊ ಸಾಕಷ್ಟು ಒಂದಿಷ್ಟು ಲೈನ್ಸ್ ಇದ್ದಾವೆ ಇದರಲ್ಲಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಅಂತೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಎಲ್ಲರಿಗೂ. ಇವಾಗ ನಾವು ಬಾಡಿಗೆ ಮನೇಲಿರೋದ್ರಿಂದ ನಮಗೆ ಎಲ್ಲಿ ಬೇಕಲ್ಲಿ ಸುಮ್ಮನೆ ನಮಗೆ ಬೇಕಾಗಿದ್ದ ಕಡೆ ಮೊಳೆ ಹೊಡ್ಕೊಳ್ಳೋದಕ್ಕಾಗೋದಿಲ್ಲ ಗೋಡೆ ಮೇಲೆ. ಅದಕ್ಕೋಸ್ಕರ ಈ ರೀತಿ ಒಂದು ಯೂಸ್ಫುಲ್ ಆದ ಒಂದು ಐಟಮ್ಸ್ನ ನಾನು ಮೀಶೋಯಿಂದ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಮೊಳೆ ಹೊಡಿದಂಗೆ ನಾವು ಗೋಡೆಗೆ ಅಂಟಿಸ್ಕೋಬೋದು. ಇದು ಬಂದು 15 kg ತೂಕ ತಡ್ಕೊಳ್ಳುತ್ತೆ.
ತುಂಬ ಚೆನ್ನಾಗಿದೆ ಪ್ರಾಡಕ್ಟ್, ನನಗೆ ತುಂಬ ಇಷ್ಟ ಆಯಿತು. ನಾವು ಬಾಡಿಗೆ ಮನೇಲಿ ಇರೋದ್ರಿಂದ ನಮಗೆ ಅಷ್ಟು ಮನ್ಸು ಬರೋದಿಲ್ಲ. ಓನರ್ ಬೈತಾರೆ, ಎಲ್ಲ ಕಡೆ ಸುಮ್ಮನೆ ಮೊಳೆ ಹೊಡಿಬೇಡಿ, ಗೋಡೆ ಎಲ್ಲ ಹಾಳು ಮಾಡಬೇಡಿ ಅಂತ ಈ ಥರ ಎಲ್ಲ ಬೈತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಈ ಥರದೊಂದು ತರ್ಸ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಅಂಟಿಸ್ಕೊಂಡು ನಮ್ಗೆ ಏನು ಬೇಕೋ ಅದನ್ನು ಡೆಕೋರೇಷನ್ ಮಾಡ್ಕೋಬೋದು ಮನೆಯಲ್ಲೇ. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನಿಮಗೆ ಟೈಲ್ಸ್ ಮೇಲಂತೂ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಗೋಡೆ ಮೇಲೆ ನಾನು ಟ್ರೈ ಮಾಡಿಲ್ಲ, ಟೈಲ್ಸ್ ಮೇಲಂತೂ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಆ್ಯಂಡ್ 15-20 kg ಗಂಟನೂ ಇದನ್ನು ಇದು ವೆಯ್ಟ್ ತಡ್ಕೊಳ್ಳುತ್ತೆ. ಆ್ಯಂಡ್ ನಾನು ಇದರಲ್ಲಿ 2 ಥರ ಹುಕ್ ಬಂದಿದೆ. ಒಂದು ಬಂದು ಹಿಂಗೆ ಹುಕ್ ಥರ ಬಂದಿದೆ, ಇನ್ನೊಂದು ಮೊಳೆ ಟೈಪಲ್ಲಿ ಬಂದಿದೆ. ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದರೆ, ನಾನು ವುಡ್ಡನ್ನಲ್ಲಿ ಈ ಥರ ಹ್ಯಾಂಗಿಂಗ್ ಒಂದು ಡೆಕೋರೇಟಿವ್ ಐಟಮ್ನ ಏನಾದರೂ ಡೆಕೋರೇಟ್ ಮಾಡೋದಕ್ಕೆ ಅಂತ ಈ ಥರದೊಂದು ಹ್ಯಾಂಗಿಂಗ್ ವುಡ್ಡನ್ನಲ್ಲಿ ತರಿಸಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ತುಂಬ ಕಡಿಮೆ ಬೆಲೆಗೆ ಈ ಪ್ರಾಡಕ್ಟ್ ನನಗೆ ಸಿಕ್ಕಿದೆ. ಇದರಲ್ಲಿ ಸೆಟ್ ಆಫ್ 3 ಬಂದಿದೆ. ನಾವು ಇದನ್ನು ಅಡುಗೆ ಮನೆಗಾದರೂ ಆಗಿರ್ಬೋದು ಅಥವಾ ಎಲ್ಲಾದರೂ ಹೊರಗಡೆ ಹಾಲಲ್ಲಿ, ರೂಮಲ್ಲಿ ಎಲ್ಲಾದರೂ ಬೇಕಾದ್ರೆ ನಾವು ಇದನ್ನು ಹ್ಯಾಂಗ್ ಮಾಡ್ಕೋಬೋದು. ಇದ್ರ ಮೇಲ್ಗಡೆ ಏನಾದರೂ ಡೆಕೋರೇಟಿವ್ ಐಟಮ್ಸ್ ಅಂದರೆ ಸಣ್ಣ ಪುಟ್ಟಾಣಿದ ಡಾಲ್ಸ್ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ಪಾಟ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್, ನಾನು ಪಾಟ್ ತೋರಿಸ್ದೆ ಅಲ್ವಾ, ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಆ ಥರ ಆಗಿರ್ಬೋದು, ಅಥವಾ ಏನಾದರೂ ನಿಮಗೆ ಬೇಕಾಗಿರೋಂಥ ಇಂಪಾರ್ಟೆಂಟ್ ಐಟಮ್ಸ್ನ ಅಥವಾ ಚೆನ್ನಾಗಿ ಡೆಕೋರೇಷನ್ ಐಟಮ್ಸ್ನ ಈ ಥರ ಹ್ಯಾಂಗ್ ಮಾಡಿ ಇದ್ರ ಮೇಲೆ ಇಡ್ಬೋದು. ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಅದಕ್ಕೋಸ್ಕರ ಇದನ್ನು ಮೀಶೋನಲ್ಲಿ ಬೈ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು, ನಮ್ಮ ಮನೇಲಿ ಗಾಜಿಂದು ಆಯಿಲ್ ಡಿಸ್ಪೆನ್ಸರ್ ನಾನು ಮುಂಚೆನೇ ತೊಗೊಂಡಿದ್ದೆ. ಇದು ಬಂದು ಸೆಕೆಂಡ್ ಟೈಮ್ ತೊಗೊತಾ ಇರೋದು ನಾನು. ಸೊ ಫಸ್ಟ್ ಟೈಮ್ ತೊಗೊಂಡಾಗ ತುಂಬ ಚೆನ್ನಾಗಿ ಬಾಳಿಕೆ ಬಂತು. ಅದು ಮೇಲ್ಗಡೆ ಕ್ಯಾಪ್ ಇದೆ ಅಲ್ವಾ ಹಿಂಗೆ ಆಯಿಲ್ ಹಾಕೋದಕ್ಕೆ, ಅದು ಮಾತ್ರ ಸ್ವಲ್ಪ ಮುರಿದೋಗ್ಬಿಟ್ಟಿತ್ತು. ಅದನ್ನು ಮತ್ತೆ ನಾನು ಆನ್ಲೈನಲ್ಲಿ ತರಿಸ್ಕೊಂಡೆ ಮೀಶೋನಲ್ಲಿ. ಅದಾದಮೇಲೆ ಒಂದು ಬಾಟಲ್ ಹೊಡೆದಾಕ್ಬಿಟ್ಟೆ, ಇನ್ನೊಂದು ಬಾಟಲ್ ಮನಿ ಪ್ಲ್ಯಾಂಟ್ ಹಾಕಿ ಇಟ್ಟಿದ್ದೀನಿ. ಸೊ ಇನ್ನೂ ಒಂದು 2 ಬಾಟಲ್ ತರಿಸ್ಕೊಳ್ಳೋಣ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ತುಂಬ ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಯೂಸ್ ಮಾಡಿ ನಾನು ಹೇಳ್ತಾ ಇದ್ದೀನಿ, ಈ ಪ್ರಾಡಕ್ಟ್ ಯಾರಿಗೆಲ್ಲ ಆಯಿಲ್ ಡಿಸ್ಪೆನ್ಸರ್ ಬೇಕು ಗ್ಲಾಸ್ನಲ್ಲಿ, ಈ ಆಯಿಲ್ ಡಿಸ್ಪೆನ್ಸರ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದರೆ, ನಾನಿಲ್ಲಿ ಸೆಟ್ ಆಫ್ 3 ಬೌಲ್ಸ್ನ ತಗೊಂಡಿದ್ದೀನಿ. ಇದರಲ್ಲಿ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಈ ಥರ ಗ್ಲಾಸ್ ಐಟಮ್ಸ್ ನಾನು ಜಾಸ್ತಿ ಪರ್ಚೇಸ್ ಮಾಡಿರಲಿಲ್ಲ, ಯಾಕೆಂದರೆ ಸುಮ್ಮನೆ ಒಡೆದಾಕ್ಬಿಡ್ತೀನಿ, ಕರೆಕ್ಟಾಗಿ ಇಟ್ಕೊಳ್ಳಲ್ಲ ನಾನು. ಏನಾದರೂ ಈ ಥರ ಗಾಜಿನ ಐಟಮ್ಸ್ನ ತುಂಬ ಯೂಸ್ ಮಾಡೋದಕ್ಕೆ ನಂಗೆ ತುಂಬ ಭಯ ಆಗುತ್ತೆ, ಎಲ್ಲ ಒಡೆದಾಕ್ಬಿಡ್ತೀನೋ ಅಂದ್ಬಿಟ್ಟು. ಬಟ್ ಈ ಸಲ ತುಂಬ ಇಷ್ಟಪಟ್ಟು ಈ ಬೌಲ್ಸ್ನ ತೊಗೊಂಡೆ. ತುಂಬ ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ತುಂಬ ಕಡಿಮೆ ಬೆಲೆಗೆ ಸಿಕ್ತು. 190 ರುಪೀಸ್ಗೆಲ್ಲ ಇದು ಸಿಕ್ಬಿಡ್ತು ನನಗೆ. ಆನ್ಲೈನಲ್ಲಿ ಪೇ ಮಾಡಿದ್ರೆ ಕಡಿಮೆ ಬೆಲೆಗೆ ಸಿಗುತ್ತೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಯಾರಾದರೂ ಡೈನಿಂಗ್ ಟೇಬಲ್ ಮೇಲೆ ಈ ಥರ ಬೌಲ್ಸ್ನಲ್ಲಿ ಸಲಾಡ್ ಹಾಕಿಡೋದಕ್ಕೆ ಅಥವಾ ಏನಾದರೂ ಸರ್ವಿಂಗ್ ಮಾಡೋದಕ್ಕೆ ಅಂತ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದರೆ, ಈ ಥರದೊಂದು ವುಡ್ಡನಲ್ಲಿ ಒಂದು ಟೇಬಲ್ ತೊಗೊಂಡಿದ್ದೀನಿ ಚಿಕ್ಕದು. ನನಗೆ ಡೌಟ್ ಇತ್ತು, ಇದು ಹೇಗೆ ಬರುತ್ತೋ ಏನೋ, ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ವುಡ್ಡನಲ್ಲಿ ಬರುತ್ತಾ ಅಂತ ಅಂದ್ಕೊಂಡಿದ್ದೆ. ತುಂಬ ರಿವ್ಯೂಸ್ ಕೂಡ ನೋಡಿದ್ದೆ, ತುಂಬ ಚೆನ್ನಾಗಿ ರಿವ್ಯೂ ಇತ್ತು. ನೋಡೋಣ, ಚೆನ್ನಾಗಿದ್ದರೆ ಇಟ್ಕೊಳ್ಳೋಣ, ಇಲ್ಲಾಂದರೆ ರಿಟರ್ನ್ ಕೊಡೋಣ ಅಂದ್ಕೊಂಡು ಈ ಒಂದು ಟೇಬಲ್ನ ಆರ್ಡರ್ ಮಾಡಿಕೊಂಡೆ. ನಂಬ್ತಿರೋ ಬಿಡ್ತಿರೋ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಮಗಳು ಕೂಡ ಇದ್ರ ಮೇಲೆ ಕೂತ್ಕೊತಾಳೆ. ಇದ್ರ ಕೆಪಾಸಿಟಿ ಬಂದು ಫೋನಲ್ಲಿ ಕೊಟ್ಟಿರೋದು ನೋಡಿದ್ರೆ 15 kgವರೆಗೂ ಇದು ತಡ್ಕೊಳ್ಳುತ್ತೆ ಅಂತ ಕೊಟ್ಟಿದ್ದಾರೆ. ನನ್ನ ಮಗಳು ಕೂಡ 15 kg ಇದ್ದಾಳೆ. ಅವಳು ಕೂಡ ಕುತ್ಕೊಂಡಿದ್ದಾಳೆ ಇದ್ರ ಮೇಲೆ. ತುಂಬ ಚೆನ್ನಾಗಿ ವೆಯ್ಟ್ ತಡ್ಕೊಳ್ಳುತ್ತೆ. ಆಲ್ಮೋಸ್ಟ್ ಇದು 20 kg ತನಕ ತಡ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಎಫೆಕ್ಟಿವ್ ಆಗಿದೆ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ವುಡ್ಡನ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ.
ಸೊ ಅದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದರೆ ಇದು ಒಂದು ಎಲ್ಲರಿಗೂ ಬೇಕಾಗಿರೋವಂಥ ಒಂದು ಐಟಮು ಕಿಚನಲ್ಲಿ. ಇದು ಬಂದು ವುಡ್ಡನ್ ರ್ಯಾಕ್ನ ನಾನು ತರಿಸ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಜಸ್ಟ್ ಇದು 363 ರುಪೀಸ್ಗೆ ನನಗೆ ಸಿಕ್ತು. ಬೇರೆ ವೆಬ್ಸೈಟಲ್ಲೆಲ್ಲ ನೋಡಿದಾಗ ತುಂಬ ಕಾಸ್ಟ್ಲಿ ಇತ್ತು. 700, 800, 900, 1000 ರುಪೀಸ್ ತನಕನೂ ಇತ್ತು. ಮೀಶೋನಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಕ್ತು. ಕ್ವಾಲಿಟಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೊಂದು ಪ್ರಾಡಕ್ಟಿಂದ ನನಗೆ 1 ಮಂತ್ ವೆಯ್ಟ್ ಮಾಡೋ ರೀತಿ ಆಯಿತು. ಯಾಕೆ ಅಂದರೆ ಫಸ್ಟ್ ನಾನು ಆರ್ಡರ್ ಮಾಡಿದೆ ಇದೇ ಪ್ರಾಡಕ್ಟು. ಬಟ್ ಮೀಶೋನಲ್ಲಿ ನಾನಿರೋ ಲೊಕೇಶನ್ಗೆ ಏನೇ ಪ್ರಾಡಕ್ಟ್ ಆರ್ಡರ್ ಮಾಡಿದ್ರು ಕೂಡ 8 to 10 ಡೇಸ್ ತೊಗೊಳುತ್ತೆ. ಬಟ್ ಈ ಪ್ರಾಡಕ್ಟು ಫಸ್ಟ್ ಟೈಮ್ ನಾನು ಆರ್ಡರ್ ಮಾಡಿದಾಗ ಬಂತು ಮನೆಗೆ. ಬಟ್ ಅದಕ್ಕೆ ಈಗ ತೋರಿಸಿದೆ ಅಲ್ವಾ ಮೊಳೆಗಳು, ಅದು ಕೊಟ್ಟೇ ಇರಲಿಲ್ಲ, ಅದರಲ್ಲಿ ಮಿಸ್ ಆಗಿಬಿಟ್ಟಿತ್ತು. ಮತ್ತೆ ರಿಟರ್ನ್ ಕೊಟ್ಟೆ. ಅದಾದಮೇಲೆ ಮತ್ತೆ ಆರ್ಡರ್ ಮಾಡಿದೆ. ಆರ್ಡರ್ ಮಾಡಿದಾಗ 5-6 ಡೇಸ್ ಬಿಟ್ಟು ಮತ್ತೆ ಕ್ಯಾನ್ಸಲ್ ಮಾಡಿಬಿಟ್ರು. ಅದಾದಮೇಲೆ ಮತ್ತೆ ಆರ್ಡರ್ ಮಾಡಿದೆ, ಮತ್ತೆ ಕ್ಯಾನ್ಸಲ್ ಮಾಡಿದ್ರು. ಗೊತ್ತಿಲ್ಲ ಎಂತಕ್ಕೆ ಕ್ಯಾನ್ಸಲ್ ಮಾಡಿದ್ರು ಅಂತ. ಮತ್ತೆ ಆರ್ಡರ್ ಮಾಡಿದಾಗ ಇವತ್ತು ಈ ಐಟಮ್ ಬಂದಿದೆ. ಇದೇ ಲಾಸ್ಟ್ ಐಟಮ್. ಫಸ್ಟ್ ಆರ್ಡರ್ ಮಾಡಿದೆ, ಅದು ಬಂದಿರೋದೇ ಲಾಸ್ಟ್ ಅದು. ಸೊ ತುಂಬ ಚೆನ್ನಾಗಿದೆ. ಅದು ಆರ್ಗನೈಸ್ ಮಾಡೋವಾಗ ಹೇಗೆ ಏನು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇರೋದಂದರೆ ಈ ರೀತಿ ಒಂದು LED ಲೈಟ್ ಕಿಚನಲ್ಲಿ ಹಾಕಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಮತ್ತು ತುಂಬ ಯುನೀಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಅಡುಗೆ ಮನೆಗೆ ಒಂದು ಲುಕ್ಕೇ ಬದಲಾಯಿಸ್ಬಿಡುತ್ತೆ ಇದೊಂದು LED ಲೈಟು. ಸೊ ನಾನು ಕೂಡ ತುಂಬ ಯೋಚನೆ ಮಾಡ್ತಿದ್ದೆ, ಹೊರಗಡೆಯಿಂದನೇ ತಂದುಬಿಡೋಣ, ಆನ್ಲೈನಲ್ಲಿ ಕ್ವಾಲಿಟಿ ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡೋಣ, ಒಂದು ಸರ್ತಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ, ನೋಡೋಣ ಅಂತ ಆರ್ಡರ್ ಮಾಡಿದೆ. ಚೆನ್ನಾಗಿದ್ರೆ ಇಟ್ಕೊಳ್ಳೋಣ, ಇಲ್ಲಾಂದರೆ ವಾಪಸ್ ಮಾಡೋಣ ಅಂದ್ಬಿಟ್ಟು ತರಿಸ್ಕೊಂಡೆ. ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಆನ್ ಮಾಡಿ ಕೂಡ ನೋಡಿದ್ದೀನಿ. ಲೈಟ್ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಇದು ಬಂದು 5 ಮೀಟರ್ ಆರ್ಡರ್ ಮಾಡ್ಕೊಂಡಿದ್ದೀನಿ ನಾನು. ನೋಡೋಣ ಹಾಕೋವಾಗ ಹೆಂಗೆ ಕಾಣುತ್ತೆ, ಎಲ್ಲ ಕಿಚನ್ ಆರ್ಗನೈಸ್ ಎಲ್ಲ ಆದಮೇಲೆ ಲೈಟ್ ಎಲ್ಲ ಆನ್ ಮಾಡಿದಾಗ ಹೆಂಗೆ ಕಾಣುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದೆ ನನಗೆ. ನೋಡೋಣ. ಸೊ ನೆಕ್ಸ್ಟ್ ಪ್ರಾಡಕ್ಟು, ಇದು ಲಾಸ್ಟ್ ಪ್ರಾಡಕ್ಟು. ನಾನು ತುಂಬ ಇಷ್ಟಪಟ್ಟು ಈ ಪ್ರಾಡಕ್ಟ್ನ ತೊಗೊಂಡೆ. ಇದು ಬಂದು 8 ಪೀಸ್ ಬಂದಿದೆ. ಬರೀ ನನಗೆ 96 ರುಪೀಸ್ಗೇನು ಸಿಕ್ಕಿದೆ. ಇದು ನಾನು ಸೈಡಲ್ಲಿ ಹಾಕ್ತೀನಿ ನೋಡಿ. ಕಡಿಮೆ ಅಂದರೆ ಕಡಿಮೆ ಬೆಲೆಗೆ ಇಂಥ ಒಳ್ಳೆ ಹೋಮ್ ಡೆಕೋರ್ ಐಟಮ್ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನಾವು ಎಲ್ಲಿ ಬೇಕಾದರೂ, ಅಥವಾ ಗಾರ್ಡನ್ ಇದ್ದರೆ, ಅಥವಾ ಎಲ್ಲಾದರೂ ಹಾಲಲ್ಲಾಗಿರ್ಬೋದು, ರೂಮಲ್ಲಾಗಿರ್ಬೋದು, ಏನಾದರೂ ಒಂದು ಈ ಥರ ಡೆಕೋರೇಟಿವ್ ಐಟಮ್ನ ಹ್ಯಾಂಗ್ ಮಾಡಿ ಅದ್ರ ಮೇಲೆ ಏನಾದರೂ ಒಂದು ಪುಟ್ಟ ಏನಾದರೂ ಒಂದು ಡೆಕೋರೇಟಿವ್ ಐಟಮ್ಸ್ನ ಅದ್ರ ಮೇಲೆ ಇಟ್ಟರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಏನಿದೆಯಲ್ಲ ಅದನ್ನು ಕೂಡ ಇದ್ರ ಮೇಲೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಐಟಮ್ನ ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನು ತೊಗೊಂಡಿರೋಂಥ ಕಿಚನ್ ಐಟಮ್ಸ್, ಈ ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಿಮಗೆ ಈ ಥರ ಪ್ರಾಡಕ್ಟ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅದನ್ನು ತೊಗೋಬಹುದು. ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಐಟಮ್ಸ್ನೆಲ್ಲ ತೋರಿಸಿದ್ದೀನಿ. ನೆಕ್ಸ್ಟ್ ಆರ್ಗನೈಸ್ ಹೆಂಗೆ ಮಾಡ್ತೀನಿ, ನಾನು ಕಿಚನ್ ಆರ್ಗನೈಸ್ ಎಲ್ಲ ಹೇಗೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ವೀಡಿಯೋನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಖಂಡಿತ ಈ ವಿಡಿಯೋ ನಿಮಗೆ ಎಫೆಕ್ಟಿವ್ ಆಗಿರುತ್ತೆ, ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.